ನೀವೇನಾದ್ರೂ ಈ ಕಬಾಬ್ ಅನ್ನ ತಿಂದ್ರೆ ಕಳೆದೋಗ್ತೀರಾ, ಅಷ್ಟು ಟೇಸ್ಟ್ ಚೆನ್ನಾಗಿರತ್ತೆ. ಚಿಕನ್ ಕಬಾಬ್ ಅಲ್ಲ, ಇದು ಎಗ್ ಕಬಾಬ್. ನಾನ್ ಹೇಳೋ ರೀತಿ ಒಮ್ಮೆ ಟ್ರೈ ಮಾಡಿ. ನಾನ್ ವೆಜ್ ಪ್ರಿಯರಿಗಷ್ಟೇ ಅಲ್ಲ, ವೆಜ್ನವರಿಗೂ ಕೂಡ ತುಂಬಾ ಇಷ್ಟ ಆಗತ್ತೆ. ಈ ಎಗ್ ಕಬಾಬ್ ಮಾಡೋಕೆ ತುಂಬಾನೇ ಈಸಿ. ಹಾಗೇನೆ ಈ ಕಬಾಬ್ ಮಾಡ್ಲಿಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಅನ್ನೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಈಗ ಎಗ್ ಕಬಾಬ್ ಅನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಎಗ್ ಅನ್ನ ಬೇಯಿಸಿ ಸಿಪ್ಪೆನ ತೆಕ್ಕೊಳ್ಬೇಕು. ನಾನಿಲ್ಲಿ 6 ಎಗ್ ಅನ್ನ ತಗೊಂಡಿದ್ದೀನಿ. ಎಗ್ ಅನ್ನ ಬೇಯಿಸ್ಬಿಟ್ಟು ಎಲ್ಲಾ ಎಗ್ಗಿನ ಸಿಪ್ಪೆನ ತಕೊಳ್ತಾ ಇದ್ದೀನಿ. ಸಿಪ್ಪೆನೆಲ್ಲ ತೆಕ್ಕೊಂಡಾದ್ಮೇಲೆ ಎಗ್ ಅನ್ನ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಎಗ್ ಅನ್ನ 2 ಪೀಸ್ ಮಾಡ್ಕೊಳ್ಳಿ. ಎಲ್ಲ ಎಗ್ ಅನ್ನು ಕೂಡ ಇದೇ ರೀತಿ 2 ಪೀಸ್ ನಲ್ಲಿ ಕಟ್ ಮಾಡ್ಕೊಳ್ಬೇಕು. ಈಗ ಒಂದ್ ಬೌಲಿಗೆ ಒಂದು ಮೊಟ್ಟೆನ ಒಡೆದು ಹಾಕೊಳ್ಬೇಕು. ಅದಾದ್ಮೇಲೆ ಅರ್ಧ ಟೀ ಸ್ಪೂನ್ ಜೀರಿಗೆ ಪೌಡರು, ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ, ಹಾಗೆ 1 ಟೀ ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಅನ್ನ ಹಾಕೊಂಡಿದೀನಿ. ನೀವು ನಿಮ್ ಖಾರನ ನೋಡ್ಕೊಂಡು ಎಷ್ಟ್ ಬೇಕು ಅಂತ ಅಡ್ಜಸ್ಟ್ ಮಾಡಿ ಚಿಲ್ಲಿ ಪೌಡರ್ನ ಹಾಕೊಳ್ಳಿ. 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಪೌಡರು, ಹಾಗೇನೆ 1/4 ಟೀ ಸ್ಪೂನ್ ಆಗುವಷ್ಟು ಬ್ಲಾಕ್ ಪೆಪ್ಪರ್ ಪೌಡರ್ ಅನ್ನ ಹಾಕೊಳ್ಬೇಕು. 1 ಟೀ ಸ್ಪೂನ್ ಕಸೂರಿ ಮೇಥಿನ ಕೈಯಲ್ಲಿ ಕ್ರಶ್ ಮಾಡಿಬಿಟ್ಟು ಆಡ್ ಮಾಡ್ಕೊಳ್ಳಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ಳಿ. ಹಾಗೇನೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋ 6 ರಿಂದ 8 ಕರಿಬೇವಿನ ಎಲೆಗಳನ್ನ ಹಾಕೊಳ್ಬೇಕು. ಫ್ಲೇವರ್ ತುಂಬಾ ಚೆನ್ನಾಗಿರತ್ತೆ. 1 ಟೇಬಲ್ ಸ್ಪೂನ್ ಮೈದಾ ಹಿಟ್ಟು, 1 ಟೇಬಲ್ ಸ್ಪೂನು ಕಾರ್ನ್ ಫ್ಲೋರ್ ಅನ್ನ ಹಾಕೊಳ್ಬೇಕು. ನೀವು ಕಾರ್ನ್ ಫ್ಲೋರ್ ಬದಲಿಗೆ ಅಕ್ಕಿ ಹಿಟ್ಟನ್ನು ಕೂಡ ಹಾಕೊಳ್ಬಹುದು. ರುಚಿಗೆ ಎಷ್ಟು ಬೇಕೋ ನೋಡ್ಕೊಂಡು ಸಾಲ್ಟ್ ಅನ್ನ ಆಡ್ ಮಾಡ್ಕೊಳ್ಳಿ. ನಿಮ್ಗೆ ಕಬಾಬ್ ಕಲರ್ ಬೇಕು ಅಂತ ಅನ್ಸಿದ್ರೆ ಫುಡ್ ಕಲರ್ ಅನ್ನ ಯೂಸ್ ಮಾಡಬಹುದು. ನಾನಿಲ್ಲಿ ಯಾವುದೇ ರೀತಿಯ ಕಲರ್ ಅನ್ನ ಯೂಸ್ ಮಾಡಿಲ್ಲ. ಈಗ ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಚೆನ್ನಾಗಿ ಕಲಿಸ್ಕೊಳ್ಳಿ. ನೀವಿನ್ನು ನಮ್ಮ ಪೇಜ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಿ, ಹಾಗೇನೆ ಸಪೋರ್ಟ್ ಮಾಡಿ. ನೋಡಿ, ಈ ರೀತಿ ಚೆನ್ನಾಗಿ ಕೈಯಿಂದ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡಾದ್ಮೇಲೆ ಇಷ್ಟು ಗಟ್ಟಿ ಇದ್ರೆ ಸ್ವಲ್ಪ ನೀರನ್ನ ಆಡ್ ಮಾಡ್ಕೊಳ್ಬೇಕು. ನೀರನ್ನ ಜಾಸ್ತಿ ಕೂಡ ಹಾಕೊಳ್ಬಾರ್ದು, ನೋಡ್ಕೊಂಡು ನೀರನ್ನ ಆಡ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಹಾಕೊಂಡಿದ್ದೀನಿ. ಬೇಕು ಅಂದ್ರೆ ಸ್ವಲ್ಪ ಸೇರಿಸ್ಕೊಳ್ಬಹುದು. ಒಂದೇ ಸರಿ ಹಾಕೊಂಡ್ರೆ ಜಾಸ್ತಿ ಆಗಿ ತೆಳು ಆಗ್ಬಿಡತ್ತೆ. ಹಾಗಾಗಿ ನೀರನ್ನ ಹಾಕಿ ಕಲ್ಸಾದ್ಮೇಲೆ ನಾವು ಬೇಯಿಸಿ ಕಟ್ ಮಾಡಿ ಇಟ್ಟಿರೋ ಎಗ್ ಅನ್ನ ಹಾಕೋಬೇಕು. ನೋಡಿ, ಎಗ್ ಅನ್ನ ಹಾಕಿ ನೀಟಾಗಿ ಈ ರೀತಿ ಮ್ಯಾರಿನೇಟ್ ಮಾಡ್ಕೊಳ್ಬೇಕು. ಮ್ಯಾರಿನೇಟ್ ಮಾಡಿ ಇಷ್ಟೇ ಟೈಮ್ ಇಡ್ಬೇಕು ಅಂತ ಏನಿಲ್ಲ. ಮಾಡಿದ ತಕ್ಷಣನೇ ನೀವು ಆಯಿಲ್ ಅಲ್ಲಿ ಫ್ರೈ ಮಾಡ್ಕೊಳ್ಬಹುದು. ಈಗ ಆಯಿಲ್ ಅನ್ನ ಬಿಸಿ ಮಾಡ್ಲಿಕ್ಕೆ ಇಟ್ಕೊಂಡು ಆಯಿಲ್ ಚೆನ್ನಾಗಿ ಬಿಸಿ ಆದ್ಮೇಲೆ ಒಂದೊಂದೇ ಎಗ್ ಅನ್ನ ಆಯಿಲಿಗೆ ಬಿಟ್ಕೊಳ್ಬೇಕು. ಎಗ್ ಅನ್ನ ಬಿಟ್ಟು ಕೂಡ್ಲೆ ತಿರ್ಸಿ ಹಾಕೊಳ್ಬೇಡಿ. 2 ನಿಮಿಷ ಹಾಗೇನೆ ಬೇಯಲಿಕ್ಕೆ ಬಿಡಿ. 2 ನಿಮಿಷ ಆದ್ಮೇಲೆನೆ ನೀವು ಇದನ್ನ ತಿರ್ಸಿ ಹಾಕೋಬೇಕು. ಆಯಿಲ್ ತುಂಬಾ ಬಿಸಿ ಆಗಿರ್ಬಾರ್ದು. ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಬಿಸಿ ಮಾಡ್ಕೊಳ್ಳಿ. ಹೈ ಫ್ಲೇಮ್ ಅಲ್ಲಿ ಇಟ್ಟು ಬಿಸಿ ಮಾಡ್ಕೊಂಡ್ರೆ ಒಂದೇ ಸರಿ ಕಬಾಬು ಕಲರ್ ಚೇಂಜ್ ಬಿಡುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ಆಯಿಲ್ ಅನ್ನ ಬಿಸಿ ಮಾಡ್ಕೊಳ್ಬೇಕು. ಕಬಾಬ್ ಬೇಯಿಸುವಾಗ್ಲೂ ಕೂಡ ನೀವು ಗ್ಯಾಸ್ ಅನ್ನ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ಬೇಯಿಸ್ಕೊಳ್ಳಿ. ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ. ನಾವು ಅಪ್ಲೋಡ್ ಮಾಡುವ ಹೊಸ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಅಲ್ಲಿ ಬರುತ್ತೆ. ಎಗ್ ಅನ್ನ ಈಗ ತಿರ್ಸಿ ಹಾಕೊಳ್ತಾ ಇದ್ದೀನಿ. ಎಗ್ ಅನ್ನ ತಿರ್ಸಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು. ಇದು ಚಿಕನ್ ಅಷ್ಟೆಲ್ಲ ಬೇಯೋದೇನ್ ಬೇಡ, ಬೇಗನೆ ಆಗೋಗುತ್ತೆ. ಎಗ್ ಆಲ್ರೆಡಿ ಬೇಯಿಸಿರೋದಲ್ವಾ, ಹಾಗಾಗಿ 3 ರಿಂದ 4 ನಿಮಿಷದಲ್ಲಿ ಎಗ್ ಕಬಾಬ್ ರೆಡಿ ಆಗತ್ತೆ.
ನೋಡಿ ಈ ರೀತಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಈಗ ಸೂಪರ್ ಟೇಸ್ಟಿಯಾದ ಎಗ್ ಕಬಾಬ್ ರೆಡಿ ಆಗಿದೆ. ಚಿಕನ್, ಮಟನ್, ಫಿಶ್ ಕಬಾಬ್ ತಿನ್ನೋರಿಗೆ ಈ ಎಗ್ ಕಬಾಬ್ ಅನ್ನ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾರೆ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಜೊತೆಲಿ ಶೇರ್ ಮಾಡಿ.